ಅದಾಗಿನ ಹಿಡಿದು ಅದೇ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ರೈತರ ಸಮಸ್ಯೆ ಆಗಿರ್ಬೋದು, ಮಲ್ಟಿವಲ್ ಸ್ಕೀಮ್ ಆಗಿರ್ಬೋದು. ಇಲ್ಲಿ ತನಕ ಸಮಸ್ಯೆಗೆ ನಿಮ್ಮ ಪತ್ರಿಕಾಗೋಷ್ಠಿಗಾಗ್ಲಿ ಹೋರಾಟಗಾಗ್ಲಿ ಒಂದಿಷ್ಟು ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಮ್ಮ ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಇದೇನಾಗೈತೆ ಅಂದ್ರ ಇಲ್ಲೇ ನೋಡ್ರಿ ಸರ್, ಬ್ಯಾರೆ ಎಕ್ಸಾಂಪಲ್ ಬಿಡ್ರಿ. ಈಗ PPP ಮಾಡಲ್ ಹೋರಾಟ ಏನ ಸೀರಿಯಸ್ ಐತೈತಿ ಇಲ್ಲ ಐತ್ರಿ? ನೀವು ಅವ್ರಿಗೇನ ನ್ಯಾಯ ಸಿಗುತ್ತಾಗ್ತದೆ ನಿಮ್ಗ? ನಾವು ಕೂಡ ಅದೇ ರೀತಿ ಹೋರಾಟ ಮಾಡಿವಿ, ನಾವೇನು ಕಡಿಮೆ ಮಾಡಿಲ್ಲ. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ನಿಮಗ, ಇವತ್ತು ಆ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತೇನ್ರಿ ಅದನ್ನ ಯಾವ ರೀತಿ ತಪ್ಪು ಮಾಹಿತಿಯನ್ನು ಕೊಡೋದು ರೈತರಿಗೆ ಅಂದ್ರ, ಒಮ್ಮೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿಬಿಟ್ರೆ ಮುಗೀತಿ. ಆದ್ರೆ ಮಾರ್ಗಸೂಚಿ ಒಳಗದ ಅವ್ರಿಗೆ ಅದನ್ನ ಕ್ಲೇಮ್ ಆಗ್ಬೇಕಾದಂಥದ್ದು. ಸುಮ್ಕೆ ದ್ರಾಕ್ಷಿ ಇಲ್ಲ ತುಂಬ್ಯಾರ ಅಂತಕ್ಕಂಥದ್ದು ನೆಪಾವಳಿ 4 ತಿಂಗಳು ಹೋದ್ರು. ಯಾವಾಗ ನಮ್ಮ ರಾಜ್ಯದ ಅಧ್ಯಕ್ಷರು BY ವಿಜಯೇಂದ್ರ ಅವರು ಹೋರಾಟಕ್ಕೆ ಇಳಿದ್ರು, ಅವತ್ತೇ ಒಂದು 50%ಗಿಂತ ಹೆಚ್ಚು ರೈತರಿಗೆ ಇವತ್ತು ಬಂದದ ಹೋರಾಟಗಳು. ನಮ್ಮ ಹೋರಾಟಗಳು ಅಲ್ಲೆಲ್ಲೆಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ವಿಶೇಷವಾಗಿ ನಾನು ಕೂಡ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮಾಡ್ತಕ್ಕಂಥ ಏನು ಹೋರಾಟ ಇರ್ಬೋದು, ಪತ್ರಿಕಾಗೋಷ್ಠಿ ಇರ್ಬೋದು, ಈಗ ಪತ್ರಿಕಾ ಮಾಧ್ಯಮದವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಇವತ್ತು ನಿಮಗೆ ನನ್ನ ಗಮನಕ್ಕೆ ಬಂದಂಥದ್ದವು ಭಾಳಷ್ಟು ಸಮಸ್ಯೆಗಳು ಇವತ್ತು ಬಿಜಾಪುರದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಇರ್ಬೋದು. ಇವತ್ತು ನಾನು ಈ O&M ಗುತ್ತಿಗೆದಾರರ ಬಗ್ಗೆ ನಾನು ಮಾತನಾಡ್ತೀನಿ, 4 ಸ್ಲೈಡ್ ಮಾಡಿದ್ದೀನಿ. ಆ ಗುತ್ತಿಗೆದಾರ ಸಮಸ್ಯೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದೀವಿ, ಹೋರಾಟ ಮಾಡಿವ ತಕ್ಷಣ ಇವತ್ತು ಎಷ್ಟರೇ ಉಸಿರಾಡ್ಸಕರೆ ಅಥವಾ ಅವ್ರಿಗೆ ಬಡ್ಡಿ ಕಟ್ಟಾಗಿ ದುಡ್ಡು ಬಂದೈತಿ. ಸಪೋಸ್ ನಾನು ಭಾರತೀಯ ಜನತಾ ಪಕ್ಷ ನಾವು ಸೀರಿಯಸ್ ಆಗಿ ಹೋರಾಟ ಮಾಡಲಿಕ್ಕಂದ್ರೆ, ಪತ್ರಿಕಾಗೋಷ್ಠಿ ತಗೊಡ್ಲಿಕ್ಕಂದ್ರೆ ನಿಜವಾಗಿ ಕೂಡ ನನ್ನ ಮೊಬೈಲ್ದಲ್ಲಿ ಈ ಸಂಬಂಧಪಟ್ಟಂಗ ಪ್ರಿಯಾಂಕ್ ಖರ್ಗೆಗಿರ್ಬೋದು, ಸಂಬಂಧಪಟ್ಟ ಕೃಷಿ ಮಂತ್ರಿಗಿರ್ಬೋದು ಮಾತನಾಡೋದು ನೋಡಿದ್ರೆ ನೀವು, ನಾನು ಬರೀ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಕೂಡ ಎಲ್ಲ ಮಂತ್ರಿಗಳು ಕೂಡ ನಾನು ಮಾತಾಡ್ತಿರ್ತೀನಿ. ಒಂದ್ಸಲ ಈ ಕುಡಿಯೋ ನೀರಿನ ಯೋಜನೆಗೆ ಸೀರಿಯಸ್ ಆಗಿ ನಾನು ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತನಾಡಿದ್ದೇನೆ. ಈ ರೀತಿ ಸೀರಿಯಸ್ ಇದೆ, ಎಲ್ಲ ಸ್ಕೀಮ್ ಬಂದ್ ಮಾಡ್ತಾರೆ ಅಂತ ಹೇಳಿದಾಗ ಇಡೀ ಇಲಾಖೆ ನನಗೆ ನಾ ಫೋನ್ ಹಚ್ಚಿನಿ ಅವ್ರಿಗೆ, ಇಲಾಖೆ ಈ ರೀತಿ ಮಾತಾಡಿದಾಗ ಅವತ್ತಿನ ನನಗೆ ಸಾಯಂಕಾಲ ಇಲಾಖೆಲ್ಲ ಫೋನ್ ಹಚ್ಚಿದ್ರು, ಏನು ಚಾರ್ಜ್ ಮಾಡಿರಿ ನೀವು ಅವ್ರಿಗೆ? ಇವತ್ತು ಭಾಳ ಚಾರ್ಜ್ ಮಾಡಿದಾರೆ. ಬಿಜಾಪುರ ಜಿಲ್ಲೆ ಎಲ್ಲ ಮಾಹಿತಿ ತೊಗೊಳಕೈತಾರ, ಪೇಮೆಂಟ್ ಬಾಕಿ ಇದು ತಗೊಂಡ ತಕ್ಷಣ 2 ದಿವಸದಲ್ಲಿ ಪೇಮೆಂಟ್ ಬಂತು, ದೊಡ್ಡ ಅಮೌಂಟ್ ಬಂತವ. ನಾವು ಯಾವಾಗ ಹೋರಾಟ ಮಾಡಿವು ಅದು ಪರಿಪೂರ್ಣ ಆಗದೇ ಇರಲಿಕ್ಕಿಲ್ಲ. ಆದರೆ ಜನರಿಗೆ ಮಾತ್ರ ಬಿಜಾಪುರ ಜಿಲ್ಲೆ ಜನತೆಗೆ ನಮ್ಮ ಭಾರತೀಯ ಜನತಾ ಹೋರಾಟ ಅಲ್ಲೆಲ್ಲೆಲ್ಲೇ ಸ್ವಲ್ಪ ಇವತ್ತು ನ್ಯಾಯ ಸಿಕ್ಕಿದೆ. ಅದು ತಮ್ಮ ಸಹಾಯದಿಂದ. ಇವತ್ತು ಏನ್ರಿ ಸಹಾಯ ಸಿಕ್ಕಿತ್ತಂದ್ರೆ ಮಾಧ್ಯಮದ ಸಹಾಯ ಇವತ್ತು ನಿಜವಾಗಿ ಕೂಡ ಅದು ಬಹಳಷ್ಟು ಜನರಿಗೆ ಮುಟ್ಟಿದೆ. ಈಗ PPP ಹೋರಾಟ ಕುರಿತಾಗಿ MB ಪಾಟೀಲ್ ಕೂಡ ಅಷ್ಟೇ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಕೂತಂತ ಅವ್ರನ್ನ ಕರೆದುಕೊಂಡು ಅಲ್ಲಿ CM ಅವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿಸಿದ್ದಾರೆ. ಅದು ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಏನೋ, ಅದು ಆದಷ್ಟು ಬೇಗನೆ ಸಾಲ್ವ್ ಮಾಡ್ತೀವಿ ಅಂತ MB ಪಾಟೀಲ್ ಭರವಸೆ ಕೊಡ್ತಾರೆ. ನೀವು MB ಪಾಟೀಲ್ ಜೊತೆ ಹೋದವ್ರು, ನಾವು ಹೋಗಿಲ್ಲ. ಹೋದವ್ರು ಯಾರು? ಆ PPP ಮಾಡಲ್ ಬೇಡ, ಸರ್ಕಾರಿ ಕಾಲೇಜ್ ಬೇಕಂದ್ರೆ ಹೋಗಿದ್ದಾರೆ. ಅವರ ಬಾಯಿಂದ ನಾವು ಕೇಳಿದೀವು, ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದಾರೆ. MB ಪಾಟೀಲ್ರು ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಮರ್ಯಾದೆ ಕರೀತಾರೆ. ಅಂದ್ರೆ ಅವರಿಗೆ MB ಪಾಟೀಲ್ರ ಉದ್ದೇಶ ಅಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟತೆ ಬಂದೈತಿ. ಅದಕ್ಕೆ MB ಪಾಟೀಲ್ನ ಹೇಳ್ತಾ ಇದ್ದೀನಿ, ನೀವು ಸೀರಿಯಸ್ ಆಗ್ರಿ. ನೀವು ಒಬ್ಬರು ಕಾಂಗ್ರೆಸ್ಸಿನ ರಾಜ್ಯದಲ್ಲಿ ಗುರುತಿಸ್ಕೊಂಡಿರಿ, ಪ್ರಭಾವ ನಾಯಕ ನಡೆಸ್ಕೊಂಡಿರಿ. ನೀವು ಅಲ್ಲೇ ಸಿದ್ದರಾಮಯ್ಯನ ಕರ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಒಂದು ಮಾತು ಹೇಳಿ ಅವ್ರಿಗೆ ಬಂದು ಉತ್ತರ ಕೊಡ್ಬೇಕಾದಂತಾರೆ. ನೀವು ರಾಜನಾಯಕರಂದ್ರೆ ನೀವು ಗುರುತಿಸ್ಕೊಂಡ ನಿಮ್ಮ ರಾಜನಾಯಕರ ಯಾಕಂತ ಅಂತ ನಾವು ಪ್ರಭಾವ ನಾಯಕರ ಅನ್ಬೇಕಲ್ಲಿ ಅಂತ ಬಿಜಾಪುರ ಜಿಲ್ಲೆ ಜನ ಮಾತಾಡ್ತಾರೆ. MB ಪಾಟೀಲ್ ಬಗ್ಗೆ ಕಾಂಗ್ರೆಸ್ನಾಗ ಪ್ರಭಾವ ನಾಯಕ ಮಾತಾಡ್ತಾರೆ. ನೀವು ಪ್ರಭಾವ ನಾಯಕ ಎಲ್ಲ ತಿಳ್ಬೇಕಾಯ್ತು. ನಮ್ಮನ್ನು ಕರ್ಕೊಂಡು ಅವಶ್ಯ ಇಲ್ಲ. ನೀವು ಅಲ್ಲೇ ಕೂತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದೆ ಕುಂಡ್ರಿ, ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದೀರಿ, ಚರ್ಚೆ ಮಾಡಿ ಸೀರಿಯಸ್ ಆಗಿ. ಇಲ್ಲ ಇದು ನನ್ನ ಮರ್ಯಾದೆ ಪ್ರಶ್ನೆ ಅದ, ಇಡೀ ಬಿಜಾಪುರ ಜಿಲ್ಲೆಯ ಜನರ ಮರ್ಯಾದೆ ಪ್ರಶ್ನೆ ಅದ. ನಾವು ಒಂದು ವೇಳೆಯಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಮಾಡದೇ ಹೋದ್ರೆ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಶಾಪ್ ಆಗಿ ಪರಿಣಮಿಸ್ತದ. ಇದನ್ನ ಸೀರಿಯಸ್ ಆಗಿ ತೋರಿ ಸಿದ್ದರಾಮಯ್ಯ ಹೇಳಿ ಅಲ್ಲಿ ಒಪ್ಪಿಸ್ಕೆಚ್ಚಿ ಒಂದು ಬಂದು ಮಾತು ಹೇಳ್ಬಿಟ್ರೆ ಮುಗಿದೋಕೈತ್ರಿ. ತೊಡಕ್ ಏನಿದೆ ಗೊತ್ತಾಗ್ತಾ ಇಲ್ಲ. ತೊಡಕ್ ಏನು ಇರಂಗಿಲ್ಲ ಸರ್. ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್, ಈಗ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೋ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅದ? ಯಾರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಈಗ ಮತ್ತೆ ನಮ್ಮ ಬೈಲಿ ಹೇಳ್ತಾ ಬಿಡ್ತೀರಿ ನೀವು. MB ಪಾಟೀಲ್ ಅಂಡರ್ಸ್ಟ್ಯಾಂಡಿಂಗ್ ಅದಾರ, ಇಡೀ ರಾಜ್ಯಕ್ಕೆ ಗೊತ್ತೈತಿ. ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವೊಬ್ಬರು ನಾಯಕರ ತಮ್ಮ ಪತ್ರಿಕೆ ಮೂಲಕ ಓದಿದ್ದೆ ನಾನು. ಅದು ಸತ್ಯ ನನಗೆ ಈಗ ಗೊತ್ತಾಗತೈತಿ. ಹೊಂದಾಣಿಕೆ ಅದಾರ, ಜಗತ್ ಜಿಲ್ಲಾ ಮಾತಾಡ್ತೈತಿ. MB ಪಾಟೀಲ್ರು ಯತ್ನಾಳ್ ಹೊಂದಾಣಿಕೆ ಮಾತಾಡ್ತಾರ. ಬರೇ ಮಾತಿನಿಂದ ರಾಜಕಾರಣ ಆಗುದಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ
ರಾಜ್ಯಾಧ್ಯಕ್ಷರು ಯುವಕರು ಅದಾರ, ಯುವ ಶಕ್ತಿ ಅದಾರ. ಇವತ್ತು ಮೂಡ ಹಗರಣದಲ್ಲಿ ಹೋರಾಟ ಮಾಡಿದ್ರು, ಅವತ್ತು ಅವ್ರಿಗೆ ಕೂಡ ಮಾತನಾಡ್ತಾರೆ. ನಾವು ಅಡ್ಜಸ್ಟ್ಮೆಂಟ್ ಮತ್ತು ಅವ್ರ ಬಗ್ಗೆ ಮಾತಾಡೋದು. ಇವತ್ತು BY ವಿಜಯೇಂದ್ರ ಅವರು ಇವತ್ತು ಮೂಡ ಹಗರಣದಾಗ ಹೋರಾಟ ಮಾಡಿ ಸಿದ್ದರಾಮಯ್ಯ ಪಟ್ಟಣ ಹೊರಗೆ ವಾಪಸ್ ತಗೊಂಡ್ರು. ಎಂಥ ಹೋರಾಟಗಳು ಮಾಡಿದಾರ. ಇವತ್ತು ರೈತರಿಗೆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡೋ ಸಂದರ್ಭದಲ್ಲಿ ರೈತರ ಕೂತ್ ಹೋರಾಟದಲ್ಲಿ ಒಂದು ದಿವಸ ಹೋಗಿ ಸ್ಟ್ರೈಕ್ ಕೂತ್ ದಿವಸನ ಅನೌನ್ಸ್ ಮಾಡಿದ್ರು 3,300. ಇವತ್ತು ನಮ್ಮ ಜಾರಕಿಹೊಳಿ ಅವರು, ಬೆಳಗಾವಿ ಜಾರಕಿಹೊಳಿ ಅವರು ನಮ್ಮ ವಿಜಯೇಂದ್ರಗೆ ಆರೋಪ ಮಾಡ್ತಾರೆ. ಏನು ಆರೋಪ ಮಾಡ್ತಾರೆ ಅವರು? ಅವರ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡಂಗಿಲ್ಲ ಅವರು. ಅವರ ಕಾರ್ಯವೈಖರಿ ಅವ್ರಿಗೆ ಪ್ರೂಫ್ ಆಗಿಬಿಟ್ಟೈತಿ. ಪ್ರಾಕ್ಟಿಕಲ್ ಮಾಡಿ ತೋರಿಸ್ಯಾರ ಅವ್ರು. ಥಿಯರಾಟಿಕಲ್ ಪ್ರಾಕ್ಟಿಕಲ್ ಮಾಡಿಬಿಟ್ಟಾರ. ಬೈಜನ್ ಚುನಾವಣೆಯನ್ನ ಜಾಬ್ ತೆಗೆದುಕೊಂಡು ಆ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ KR ಪೇಟೆಯಲ್ಲಿ ಎಂದೂ ಬರಬಾರ್ದು ಬರ್ತಿ ಅಂತ ಬಂದಿಲ್ಲ ಅಂತಲ್ಲಿ ಗೆಲ್ಲಿಸಿ ತೋರಿಸಿದಾರ. ಅಂತ ಯುವಶಕ್ತಿ ಐತೆ ಅದು. ಶಿರಾದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅದನ್ನ ಪಕ್ಷ ಗುರುತಿಸಿ ರಾಜ್ಯಾಧ್ಯಕ್ಷ ಮಾಡ್ಯಾರ. ಇವತ್ತು ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ತಾರ ಅವ ಯುವಕ ಅದಾನ, ಸಣ್ಣ ಅದಾನ ಅಂತ. ನಾ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೇಳ್ತೀನಿ. ಇವತ್ತು ನಾವು ಬಸನಗೌಡ ಪಾಲ್ಟ್ರ ಅಂತ ಏನು ಟೀಮ್ ಅದೇ ಅದು. ಈ ಟೀಮ್ ಏನದಲ್ಲ, ಇದು ಯಾವ ಟೀಮ್ ಐತಿರಲ್ಲ ನೀವು? ರೆಬಲ್ಸ್. ಈ ರೆಬಲ್ಸ್ ಟೀಮಿಗೆ ನಾನು ಹೇಳ್ತೀನಿ ಅಂದ್ರೆ, ಈ ಯುವಕ ತಿಳ್ಕಿಸಿದ ಆರೋಪ ಮಾಡ್ತೀರಿ. ಯುವಕ ಆರೋಪ ಮಾಡೋದಾದ್ರೆ ಏನು ರೆಬಲ್ಸ್ ಅದಿರಿ. ಇವತ್ತು ಅದ್ರ ಜೊತೆಗೆ ಒಂದು ಮಾತನ್ನು ನೀವು ಪತ್ರಿಕೆ ಕೊಡಿ ಒಟ್ಟು ಹೇಳ್ಬೇಕು. ಇಲ್ಲ ನನಗೆ ನನ್ನ ಚುನಾವಣೆಗೆ ಯಾರು ಯುವಕರು ಮತದಾನ ಮಾಡೋದು ಬೇಡತ್ತ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಶಕ್ತಿನ ಯುವಕರು. ಇದಕ್ಕೆ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣ ಬೆಳಿಬೇಕಾದ್ರೆ ಯುವಕರಿಂದ ಬೆಳೆದದ. ಮತ್ತು ಯುವಕರು ಯಾಕೆ ರಾಜ್ಯಾಧ್ಯಕ್ಷ ಆಗಬಾರದು? ಬಸನಗೌಡ ಪಾಟೀಲ್ ಕೂಡ ಯುವಕರಿದ್ದಾಗನ ಇವತ್ತು ಮಿನಿಸ್ಟರ್ ಆಗ್ಯಾರ. ಮತ್ತು ಅವಾಗ ಯಾರೇ ಕೇಳ್ಯಾರ ನಿಮಗೆ ಈ ರೀತಿ? ಅವತ್ತು ಯಡಿಯೂರಪ್ಪನವ್ರೆ ನಿಮಗೆ ಆ ಜಾಗ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ. ನೀವು ಬಸನಗೌಡ ಪಾಟೀಲ್ ಯತ್ನಾಳರು ಒಬ್ಬ MP ಆಗಿ ಆರಿಸಿ ಬಂದಾಗ ನಿಮ್ಗೆ ದೊಡ್ಡ ಪ್ರಮಾಣದಾಗ ಶಕ್ತಿ ಇರೋದು ರಾಜ್ಯದಲ್ಲಿ, ದೇಶದಲ್ಲಿ, ಕೇಂದ್ರದಲ್ಲಿ. ಇವತ್ತು ನಿಮ್ಗೆ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವತ್ತು ಯಡಿಯೂರಪ್ಪನವ್ರು ಏನ್ರಿ ನೀವು ನಿಮ್ಮ ವರ್ತನೆ ಅದಲ್ಲ. ಈಗ ಇವತ್ತು ಹಿರಿಯ ಜೀವಿಗೆ ಏನು ತೊಂದರೆ ಕೊಡ್ತೀರಿ, ಮಾತನಾಡ್ತೀರಿ. ಇವತ್ತು ಈ BY ವಿಜೇಂದ್ರಗೆ ಏನು ಮಾತಾಡ್ತೀರಿ, ಆ ರೀತಿ ಏನ್ರಿ ನಿಮ್ಮ ಚಟ ಏನ್ರಿ ಅವತ್ತು ಯಡಿಯೂರಪ್ಪನವ್ರು ತೋರಿಸಿದ್ರಂದ್ರೆ ನೀವು ಕೇಂದ್ರದ ಮಂತ್ರಿ ಆಗಿದ್ನಿ, ವಾಜಪೇಯಿ ಅವ್ರ ಕಾಲದ ಮಂತ್ರಿ ಅಂತ ಹೇಳ್ಕೊತಿರ್ಲ, ಅದು ಕನಸಿನ ಮಾತಿರ್ತಿತ್ತು, ಹಾಕಿರ್ಲಿಲ್ಲ. ಅವತ್ತು ಯಡಿಯೂರಪ್ಪನವರ ಒಂದು ಪರಿಶ್ರಮ ಫಲವಾಗಿ ನೀವು ಮಂತ್ರಿ ಆಗಿರಿ. ಇವತ್ತು ಅದು ಕೂಡ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಸರ್ ಹಿರಿಯರು ಇರ್ತಾರೆ. ಮನೆಯೊಳಗೆ ಪ್ರತಿಯೊಂದು ಮನೆ ಹಿರಿಯರು ಇರ್ತಾರೆ. ನಮ್ಮ ಮನ್ಯಾಗ ಅದಾರ, ಎಲ್ಲರ ಮನ್ಯಾಗ ಹಿರಿಯರು ಅದಾರ. ಆ ಹಿರಿಯರಿಗೆ ಮಾತನಾಡ್ತಕ್ಕಂಥ ಮಾತು ನಿಜವಾಗಿ ಕೂಡ ನನಗೆ ಅಷ್ಟ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ನೋವದ. ಮಾನಸಿಕವಾಗಿ ಹಿಂಸೆ ಅನುಭವಿಸಕತ್ತಾರೆ. ನೀವು ಆ ಯಡಿಯೂರಪ್ಪನವ್ರಿಗೆ ಮಾತನಾಡುವಂಥ ಮಾತನ್ನು ಕೇಳಿ ನಿಜವಾಗಿ ನಾ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಕೈ ಮುಗಿದು ಬೇಡ್ಕೋತೀನಿ. ಇಂದೂ ಕೂಡ ನೀವು ಬಿಜಾಪುರದ ಒಬ್ಬರಾಗಿ ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಂತ ಯಡಿಯೂರಪ್ಪನವ್ರಿಗೆ ನೀವು ಈ ರೀತಿ ಮಾತನಾಡೋದು ತಪ್ಪು ಅಂತಕ್ಕಂಥದ್ದು ಒಂದು ನೀವು ಹೇಳ್ತೀರಿ ಬಿಜಾಪುರವನ್ನು ನಾನು ಸುಂದರೀಕರಣ ಮಾಡೀನಿ. ನೋಡ್ರಿ ಎಲ್ಲ ಕಡೆ ಹೇಳ್ಕೊತಿರ್ತೀರಿ, ಬಿಜಾಪುರ ಸುಂದರೀಕರಣ ಮಾಡಿ ಹೇಳ್ಕೊತಿರ್ತೀರಿ. ನೀವು ಸುಂದರೀಕರಣ ಮಾಡಿರಿ. ಈಗ ಮಾಡಿರಪ್ಪ ಹಂಗಾರ ಇವತ್ತ್ಯಾಕೆ ಮಾಡಕತ್ತಿಲ್ಲ ಸುಂದರೀಕರಣ? ನೀವು ಯಾರು ರೋಡ್ ಮಾಡಕತ್ತೀರಿ? ಇವತ್ತು ಎಲ್ಲಿ ಒಂದು ಗುಂಡಿ ಬಿದ್ದ ಗುಂಡಿಗೆ ಮಣ್ಣು ಹಾಕಕತ್ತೀರಿ? ಇವತ್ತಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಇಲ್ಲಿ ನೀವು MLA ಇದ್ದಾಗ ಭಾರತೀಯ ಜನತಾ ಪಕ್ಷ ಇತ್ತು, BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು, ಅದು ಬಿಜಾಪುರ ಸುಂದರೀಕರಣ ಆಯ್ತು. ಈ ಸುಂದರೀಕರಣ ನಾ ಮಾಡಿ ತಿಳ್ಕೊತಿರ್ಲ. ಅದ್ರಾಗ ನಾ ಅಂತಕ್ಕಂಥ ಶಬ್ದ ಭಾಳ ಕೆಟ್ಟ. ಅದ್ರಾಗ ಯಡಿಯೂರಪ್ಪನ ಹೆಸರು ತಗೊಂಡು ನೀವು ಹೇಳಿದ್ರಂದ್ರೆ ನಿಮಗೊಂದು ಶಕ್ತಿ ಬರ್ತೈತಿ, ನಿಮಗೊಂದು ಗಟ್ಟಿತನ ಬರ್ತಕ್ಕಂಥ ಮಾತನ್ನು ಕೂಡ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿರಿಯರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ಇವತ್ತು ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗ ಬಿಜಾಪುರದಲ್ಲೂ ಕೂಡ ಸಾವಿರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸಾಮಾನ್ಯ ಜನ. ಆದ ಕಾರಣ ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿ ಈ ಬಿಜಾಪುರದೆಲ್ಲ ಸ್ಪರ್ಧಿಸಿ ಇವತ್ತು ಶಾಸಕರಿಗೆ ಮತ್ತು ಇಬ್ಬರು ಮಂತ್ರಿಗಳಿಗೆ ಇವತ್ತು ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಅಂತ ಹೇಳ್ಕೆಸಿಂದ
ಬಿಜಾಪುರದ ಭಾಳಷ್ಟು ವಿಚಾರವಾದಿಗಳು ಹೋರಾಟ ಹಮ್ಮಿಕೊಂಡಿದ್ದಾರೆ. ಕಳೆದ 80 ದಿವಸ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಬಿಜಾಪುರಿಗೆ ಸಂಬಂಧಪಟ್ಟಂಥ 6 ಶಾಸಕರು, 2 ಮಂತ್ರಿಗಳು ಅವರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇವತ್ತು ಆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಅವರು ಮೆಡಿಕಲ್ ಅಡ್ಮಿಷನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವರು ತಾವು MBBS ಕಲಿಬೇಕಂತ ಹೇಳ್ಕಂದ ಹೋರಾಟ ಗೊತ್ತಿಲ್ಲ. ಅದು ಬಿಜಾಪುರ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ. ಯಾಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯ ಕಾಲೇಜ್ ಕೊಡ್ತಕ್ಕಂಥ ಸಂದರ್ಭದೊಳಗೆ ಬಿಜಾಪುರದಲ್ಲಿ ಯಾಕೆ ನೀವು ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಎತ್ತುಕೊಂಡು ಮತ್ತು ರಾಜ್ಯದ ಜನರಿಗೆ ಕೂಡ ಇದು ಉಪಯುಕ್ತವಾದಂಥ ಒಂದು ವೈದ್ಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಆದ್ರೆ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಇವತ್ತು ಅನುಕೂಲ ಆಗಬೇಕಂತ ಹೇಳ್ಕಸಿಂದ ಹೋರಾಟ ಹಮ್ಮಿಕೊಂಡ್ರೂ ಕೂಡ ಇವತ್ತು ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇದಕ್ಕೆ ಆರೋಪನೂ ಜಿಲ್ಲೆ ಜನ ಆರೋಪನೂ ಇದೆ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳರು ಕಳೆದ ಅಧಿವೇಶನದಲ್ಲಿ ಇದು ಅವರ ಒಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಗೆ ನೀವು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಬದಲಾಗಿ ನೀವು PPP ಮಾಡೆಲ್ ಕಾಲೇಜ್ ಕೊಟ್ರೆ ನಾನು ಇನ್ವೆಸ್ಟ್ ಮಾಡ್ತೀನಿ 500 ಕೋಟಿ ಅಂತಕ್ಕಂಥ ಏನು ಮಾತು ಹೇಳಿದ್ರು. ಅವತ್ತೇ ಇದು ಸಮಸ್ಯೆ ಗೊತ್ತಾದ ವಿಜಾಪುರ ಜನತೆಗೆ. ನಿಜವಾಗಿ ಕೂಡ ವಿಜಾಪುರ ಜಿಲ್ಲೆಯ ಜನತೆ ಅಂದ್ಕೊಂಡಿದ್ರು. ಯಾಕೆ ಬಿಜಾಪುರದಲ್ಲಿ ಸಾಕಷ್ಟು ಪ್ರಭಾವಿ ಕಾಂಗ್ರೆಸ್ ನಾಯಕರಿದಾರ, 2 ಮಂತ್ರಿಗಳಿದಾರ, ಕಾಂಗ್ರೆಸ್ ಸರ್ಕಾರ ಅದ, ಶಾಸಕರು ಕೂಡ ಕಾಂಗ್ರೆಸ್, ಹೆಚ್ಚು ಶಾಸಕರು ಕಾಂಗ್ರೆಸ್ ಇರೋದ್ರಿಂದ 100ಕ್ಕೆ 100 ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬರ್ತೈತೆ ತಂದುಕೊಂಡ್ರೆ ಇದು ಅಧಿವೇಶನದಲ್ಲಿ ಚರ್ಚೆ ಆದಾಗ ಗೊತ್ತಾಯಿತು ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ. ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ಇಬ್ಬರಿಗೆ ಆರೋಪ ಮಾಡ್ತಾ ಇದ್ದಾರೆ. ಒಬ್ಬರು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ, ಇನ್ನೊಬ್ಬರು ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲ್ರಿಗೆ. ಇದು ಬಿಜಾಪುರ ಜನತೆಗೆ ನೀವು ಕ್ಲಿಯರ್ ಮಾಡಬೇಕಾಗಿತ್ತು. ಅಂದ್ರೆ ನಿಮ್ಮಿಬ್ಬರ ಒಂದು ವೈಯಕ್ತಿಕ ಸಾಧನೆಗೋಸ್ಕರ ನೀವೇ ತಪ್ಪು ಆಯ್ತು ಉಳ್ತಾ ಇದ್ದೀರ ಅಂತಕ್ಕಂಥ ಒಂದು ಕ್ಲಿಯರ್ ಆಗಬೇಕು. ಜೊತೆಗೆ ಉಳಿದ ಶಾಸಕರು ಕೂಡ ಆ ಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಈಗ ನಿಮ್ಗೆ ಅವಕಾಶ ಅದ. ಬೆಳಗಾವಿ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ, ಅದಾಗ ವಿಜಯಪುರ ಜಿಲ್ಲೆಯ ಕೂಡ ಉತ್ತರ ಕನ್ನಡ ಬರ್ತಕ್ಕಂಥ ಒಂದು ಕಾರಣದಿಂದ ನೀವು ಇದ್ರ ಬಗ್ಗೆ ಹೋರಾಟ ಮಾಡಬೇಕು, ಬಾವಿಗಳಿಬೇಕು. ನೀವು ಈ ಹೋರಾಟಕ್ಕೆ ಕೈ ಎತ್ಕೊಳ್ಳಲೇಬೇಕು. ನಿಮಗೆ ರಾಜ್ಯ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ಗೌರವನೇ ಇಲ್ಲ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಕಾಂಗ್ರೆಸ್ನವರು ಏನು ಹೇಳ್ತಿರ್ತಾರ, ನಾವು ಸ್ವಾತಂತ್ರ್ಯ ಕೊಟ್ಟಿದ್ದ ದೇಶದಿಂದ, ಆ ಹೋರಾಟದ ಮಹಿಮೆ ಏನು ಅನ್ನೋದು ಅಂದ್ರೆ ಆ ಹೋರಾಟಗಾರರ ಬೆಲೆ ಇವ್ರಿಗೆ ಗೊತ್ತಿಲ್ಲ. ಇವತ್ತು ನಿಜವಾಗಿ ಕೂಡ ಹೋರಾಟಗಾರರ ಬಗ್ಗೆ ನಿಮ್ಗೆ ಅಭಿಮಾನ ಇತ್ತಂದ್ರೆ ಹೋರಾಟ ಹತ್ತಿಕ್ತ ಕೆಲಸ ಮಾಡಬೇಡ್ರಿ. ಇವತ್ತು ಆ ವೈದ್ಯ ಕಾಲೇಜ್ ಸಂಬಂಧಪಟ್ಟಂತ ಹೋರಾಟಗಾರರನ್ನು ನೀವು ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಅವರಿಗೆ ಸಮಸ್ಯೆಗೆ ಸ್ಪಂದಿಸದೆ ಕರ್ಕೊಂಡೋಗಿ ಅವ್ರು ಅಸಹ್ಯ ಮಾಡಿ ಕಳಿಸಿರ್ತಕ್ಕಂಥ ಆರೋಪ ಕೂಡ ತಮ್ಮ ಮೇಲಿದೆ, ಮಂತ್ರಿಗಳ ಮೇಲಿದೆ, ಉಸ್ತುವಾರಿ ಮಂತ್ರಿಗಳ ಮೇಲಿದೆ. ಆದ್ದರಿಂದ ಹೋರಾಟವನ್ನು ನೀವು ಹತ್ತಿಕ್ತಕ್ಕಂಥದ್ದು ಈ ಕೆಲಸ ನೀವು ಮಾಡಬಾರ್ದು. ಈ ಕಳೆದ ಅಧಿವೇಶನದಲ್ಲೂ ಕೂಡ ನೀವು ಪಂಚಮಸಾಲಿ ಸಮಾಜ ಇದು ಭಾಳ ವಿಶಾಲವಾದ ಸಮಾಜ, ಸಮುದ್ರ ಹಾಗೆ ಎಲ್ಲ ಕಡೆ ಪಸರಿಸಿದೆ. ಆ ಸಮಾಜದ ಬಡವರಿಗೆ ನ್ಯಾಯ ಸಿಗಬೇಕು, ಅವರ ಶಿಕ್ಷಣಕ್ಕೆ ಮತ್ತು ಅವರ ಉದ್ಯೋಗಕ್ಕೆ ಮೀಸಲಾತಿ ಬೇಕು 2A ಅಧ್ಯಕ್ಷದಿಂದ ಹೋರಾಟವನ್ನು ಮಾಡಿದ್ರೆ ನೀವೇನು ಮಾಡಿದ್ರಿ? ಲಾಠಿ ಚಾರ್ಜ್ ಮಾಡಿದ್ರಿ. ಇದೇ ಸಮಾಜ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ. ಭಾರತೀಯ ಜನತಾ ಸರ್ಕಾರ ಇದ್ದಾಗ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಈಗ ಕಳೆದ ಅಧಿವೇಶನ ಮಾಡಿ ಹೋರಾಟಕ್ಕಿಂತಲೂ ದೊಡ್ಡ ಪ್ರಮಾಣ ಹೋರಾಟ ಮಾಡಿದರು. ಆದರೆ ಆ ಸಮಾಜಕ್ಕೆ ಗೌರವ ಕೊಡುವ ಮೂಲಕ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಹತ್ತಿಕ್ಕ ಕೆಲಸ ಮಾಡಲಿಲ್ಲ. ಇವತ್ತು ಆ ಸಮಾಜ ಕೂಡ ನೀವು ಲಾಠಿ ಚಾರ್ಜ್ ಮಾಡುವ ಮೂಲಕ ಒಂದು ನಿಮ್ಮ ಕೆಟ್ಟ ಪ್ರವೃತ್ತಿಯ ಕಾಂಗ್ರೆಸ್ಸಿನ ಪ್ರವೃತ್ತಿಯನ್ನು ತೋರಿಸಿದಿರಿ. ಈ ವಿಷಯ ಇಟ್ಟುಕೊಂಡು ಇವತ್ತು ಇದು ಮನವಿ ಅದ. ಏನಂದ್ರೆ ನಮ್ಮ 8 ಮತಕ್ಷೇತ್ರದ ಶಾಸಕರು ಮಂತ್ರಿಗಳಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು
ಆ PPP ಮಾಡೆಲ್ ಕಾಲೇಜ್ ಬದಲಾಗಿ ಸರ್ಕಾರಿ ವೈದ್ಯ ಕಾಲೇಜ್ ತರ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ಈ ಪಂಚಮಸಾಲಿ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಅದನ್ನು ತನಿಖೆ ಮಾಡಿ ತಪ್ಪಿಸಿದರು ಶಿಕ್ಷೆ ಮಾಡಬೇಕು. ಅಷ್ಟೇ ಅಲ್ಲ, ಸ್ವತಃ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿಮಂಡಲ ಆ ಸಮಾಜಕ್ಕೆ ಆ ಅಧಿವೇಶನದಲ್ಲಿ ಕ್ಷಮೆ ಕೇಳಬೇಕು. ಇವೆರಡೂ ನೀವು ಕೆಲಸ ಮಾಡದೆ ಮರಳಿ ವಿಜಾಪುರಕ್ಕೆ ಏನಾದರೂ ನೀವು ಬಂದ್ರೆ ಅಂದ್ರೆ ಈ ಬಿಜಾಪುರ ಜಿಲ್ಲೆಯ ಜನತೆಯ ಕೆಂಗುಂಡಿಗೆ ಗುರಿ ಆಗ್ತೀರಿ. ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳನ್ನ ಕರೆದುಕೊಂಡು ಮನೆ ಮನೆಗೆ ಈ ಒಂದು ಪತ್ರ ಬರೆಯುವ ಮೂಲಕ ಮನೆ ಮನೆಗೆ ನಿಮ್ಮ ಬೇಜವಾಬ್ದಾರಿಯನ್ನು ಪ್ರತಿ ವ್ಯಕ್ತಿಗೂ ಮುಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದ್ರ ವಿರುದ್ಧ ಹೋರಾಟವನ್ನು ಕೂಡ ನಾವು ಹಮ್ಮಿಕೋಬೇಕಾಗೈತೆ. ಇವತ್ತು ಅದರ ಜೊತೆಗೆ ಇವತ್ತು ರೈತರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ. ಅದರಲ್ಲಿ ವಿಜಯಪುರ ಜಿಲ್ಲೆ ಬಗ್ಗೆ ನಾನು ಒತ್ತು ಕೊಟ್ಟು ಹೇಳೋದಂದ್ರೆ, ಬಿಜಾಪುರ ಜಿಲ್ಲೆ ರೈತರಿಗೆ ಸಮಸ್ಯೆ ಆದದ್ದು ಪರಿಹಾರ ಯಾವ ರೀತಿ ನಮ್ಮ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಕುಸ್ಕಿ ಬೆಳೆಗೆ RDRF ಮತ್ತು SDRF ದೊಡೆಗೆ 10,000 ರೂಪಾಯಿ ಕೂಡಿ ಕೊಡ್ತಕ್ಕಂಥದ್ದು, ಮನೆ ಬಿದ್ದ ಮನೆಗೆ 5 ಲಕ್ಷ ಕೊಡ್ತಕ್ಕಂಥದ್ದು, ಪಾರ್ಸೆಲ್ ಬಿದ್ದ ಮನೆಗೆ 3 ಲಕ್ಷ ಕೊಡ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ತೀರಿಕೊಂಡಂಥ ವ್ಯಕ್ತಿಗಳಿಗೆ 5 ಲಕ್ಷ ಕೊಡ್ತಕ್ಕಂಥದ್ದು. ಈ ರೀತಿ ಜನರ ಕಷ್ಟದಲ್ಲಿ ಭಾಗಿಯಾದಂಥ ಏನು ಭಾರತೀಯ ಜನತಾ ಪಕ್ಷ ಇತ್ತು, ಆ ರೀತಿ ನಡವಳಿಕೆ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ರೈತರಿಗೆ ಕೂಡ ಇವತ್ತು ಬೆಳೆ ಪರಿಹಾರ ಇನ್ನೂ ಕೂಡ ಸರಿಯಾಗಿ ಕೊಡದೇ ಕಾರಣ, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆದ ದ್ರಾಕ್ಷಿ ಬೆಳೆ ಬಿಜಾಪುರದ ಜೀವನಾಡಿ. ಯಾಕಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೀತಕ್ಕಂಥ ನಾಡು ವಿಜಯಪುರ ಜಿಲ್ಲೆನೇ. ಕಳೆದ 4-5 ತಿಂಗಳು ಹಿಂದೆಯೇ ಆ ವಿಮೆಯನ್ನು ರೈತರ ಅಕೌಂಟಿಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ಸುಮ್ಮನೆ ಕಂಪನಿಯ ಹೆಸರು ಹೇಳೋದು, ರೈತರೇ ಆರೋಪ ಮಾಡೋದು, ಈ ರೀತಿ ಸುಮಾರು 4-5 ತಿಂಗಳಿಂದ ಅವರ ಖಾತೆಗೆ ಹಣವನ್ನು ನೀವು ವಿಮೆ ಹಣವನ್ನು ಹಾಕಲಾರದೆ ತಡೆ ಹಿಡಿದಿದ್ರಿ. ಯಾವಾಗ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ರೈತರಿಗೆ ಆದ ಅನ್ಯಾಯ ವಿರುದ್ಧ ಹೋರಾಟ ಕೇಳಿದ್ರು, ಅವಾಗ ಜಾಗೃತ ಆದ ಬಿಜಾಪುರ ಜಿಲ್ಲಾಡಳಿತ. ಅವಾಗ ದ್ರಾಕ್ಷಿ ಬೆಳೆಗಾರರಿಗೆ ವಿಮೆ ಹಣವನ್ನು ಹಾಕಿದಿರಿ. ಎಷ್ಟು ಹಾಕಿದಿರಿ? ಎಲ್ಲ ರೈತರಿಗೂ ಬರಬೇಕಲ್ಲ. ಉದಾಹರಣೆಗೆ ಅಲ್ಲಿ ಅಧಿಕಾರಿಗಳನ್ನು ಹೋಗಿ ನಾನು ಕೇಳಿದಾಗ, ಇಲ್ಲ ಇನ್ನೂ 2,000-2,500 ಜನರಿಗೆ ಮಾತ್ರ ಉಳಿದಿದೆ ಅಂತ ಹೇಳ್ತಾರೆ. ನೈಜ ಪರಿಸ್ಥಿತಿಯನ್ನು ನಾವು ಹಳ್ಳಿಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ ಒಂದು ಊರಲ್ಲಿ ಒಂದು 30 ಒಂದು ದ್ರಾಕ್ಷಿ ತೋಟದವಂದ್ರೆ 50% 15 ರೈತರಿಗೆ ಮಾತ್ರ ಬಂದವು. ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ಸಂಪರ್ಕ ಮಾಡಿ ಫೋನ್ ಮಾಡಿ ರೈತರಿಗೆ ಮಾತನಾಡಿಸಿದಾಗ ಇನ್ನೂ ಭಾಳಷ್ಟು 50%ಗೆ ಹೆಚ್ಚು ರೈತರ ದ್ರಾಕ್ಷಿ ಬೆಳೆ ವಿಮೆ ಬರಬೇಕಾಗೈತಿ. ಅಧಿಕಾರಿಗಳನ್ನ ಹೋಗಿ ಕೇಳಿದಾಗಿಲ್ಲ, ಇನ್ನೊಂದು 4 ದಿವಸದಲ್ಲಿ ಮತ್ತೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಕುಂಟು ನೆಪವನ್ನು ಹೇಳಕೈತಾರೆ. ಅಂದರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡು ಐತೋ ಇಲ್ಲೋ, ಅಥವಾ ಈ ವಿಮೆ ಹಣವನ್ನು ಕೂಡ ಬೇರೆ ಬೇರೆ ಚಟುವಟಿಕೆ ಬಳಸಿರಿ ಅಂತಕ್ಕಂಥ ಒಂದು ವಿಚಾರ ಕೂಡ ಪ್ರಸ್ತಾಪಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲೇ ಸಾಕಷ್ಟು ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಈ ಮೈಕ್ರೋ ಇರಿಗೇಷನ್, ಹನಿ ನೀರಾವರಿಗೆ ಅಂದರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳಿಬೇಕಂತಕ್ಕಂಥ ಏನು ಕೇಂದ್ರದ ಒಂದು ದೊಡ್ಡ ಯೋಜನೆ, ಇವತ್ತು ರೈತರಿಗೆ ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು. ನೀವು ಕೃಷಿ ಇಲಾಖೆಯಲ್ಲಿ ತಾವು ಎಲ್ಲಿನೂ ಕೂಡ ಒಂದು ಸಟ್ ಸ್ಪ್ರಿಂಕ್ಲರ್ ರೈತರಿಗೆ ಸಿಗ್ತಾ ಇಲ್ಲ. ಡ್ರಿಪ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಡ್ರಿಪ್ಪಿಗೆ ಸಬ್ಸಿಡಿ ಕೂಡ ಕಳೆದ 2 ವರ್ಷದಿಂದ ಈ ಸಪ್ಲೈಯರ್ಗೆ ಪೇಮೆಂಟ್ ಮಾಡಲು ಕಾರಣಕ್ಕಾಗಿ ಎಲ್ಲ ಸಪ್ಲೈಯರ್ ಕೂಡ ಎಲ್ಲ ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಇವತ್ತು ಡ್ರಿಪ್ ಇಲ್ಲ, ಸ್ಪ್ರಿಂಕ್ಲರ್ ಇಲ್ಲ. ಈ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್, ನೇಗ್ಲಿರ್ಬೋದು, ಬಿತ್ತು ಕೂರ್ಗಿರ್ಬೋದು, ರೋಟಿವೇಟರ್ ಇರ್ಬೋದು, ಅವು ಕೂಡ ಒಂದು ಸಿಂಗಲ್ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಪೂರಾ ಕೃಷಿ ಇಲಾಖೆ ಕೀಲಿ ಹಾಕೋದು ಅಷ್ಟೇ ಉಳಿದೈತಿ. ಅಲ್ಲಿ ಪೂರಾ ಕೀಲಿ ಹಾಕಿ ಅವ್ರ ಅಧಿಕಾರಿಗಳನ್ನ ಮನ್ಯಾಗ ಕುಣಿಸೋ ಚಲೋ. ಆ ರೀತಿ ಕೃಷಿ ಇಲಾಖೆ ಪರಿಪೂರ್ಣ ಸುಮ್ಮನೆ ಪಗಾರಕ್ಕಾಗಿ ಅಧಿಕಾರಿಗಳನ್ನ ಹಂಗೆ ಇವತ್ತು ಆ ಮಟ್ಟದಲ್ಲಿ ಇವತ್ತು ಇದು ಅದು. ಇನ್ನು ಫುಡ್ ಪಾರ್ಕ್ ಬಗ್ಗೆ ಇನ್ನೂ ಏನೂ ಡೆವಲಪ್ಮೆಂಟ್ ಇಲ್ಲ. ಈ ರೀತಿ ಭಾಳಷ್ಟು ರೈತರ ಕಷ್ಟಗಳು ತೊಂದರೆ ಅದ.
ಇದಕ್ಕೂ ಕೂಡ ಈ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಇನ್ನು ಗುತ್ತಿಗೆದಾರರ ಪರಿಸ್ಥಿತಿ. ಗುತ್ತಿಗೆದಾರ ಅಂದ ತಕ್ಷಣ ಬಿಜಾಪುರ ಜಿಲ್ಲೆ ಇವತ್ತು ಪ್ರೊಡಕ್ಷನ್ ಆಗೋದು ಗುತ್ತಿಗೆದಾರ ಪ್ರೊಡಕ್ಷನ್ ಬಿಜಾಪುರ ಜಿಲ್ಲೆ ಒಳಗನೆ. ಬೇರೆ ಜಿಲ್ಲೆಯಲ್ಲಿ ಇಷ್ಟು ಗುತ್ತಿಗೆದಾರ ಇಲ್ಲ. ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ಇವತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತು ಸಾಕಷ್ಟು ವಿದ್ಯಾವಂತರು ಇಂಜಿನಿಯರಿಂಗ್ ಪದವಿ ಮುಗಿದ ತಕ್ಷಣ ಗುತ್ತಿಗೆದಾರನಾಗಬೇಕಂತೆ ಲೈಸೆನ್ಸ್ ತೆಗೆದುಕೊಂಡು ಗುತ್ತಿಗೆದಾರ ಲೈಸೆನ್ಸ್ ತೆಗೆದುಕೊಂಡು ಸಾಕಷ್ಟು ಗುತ್ತಿಗೆದಾರ ಅದ. ಕಳೆದ 2 ವರ್ಷದಲ್ಲಿ ಅವ್ರು ಮಾಡಿ ಕೆಲಸ ಮಾಡಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರು ಮಾಡಿದ ಇನ್ವೆಸ್ಟ್ಮೆಂಟು ಆ ಬಡ್ಡಿ ಅರ್ಧ ಬಡ್ಡಿ ಹಣವನ್ನು ಕೂಡ ಬರ್ತಾ ಇಲ್ಲ, ಒಂದೇ ಟೈಮ್ ಬರ್ತಾ ಇಲ್ಲ. ಉದಾಹರಣೆಗಾಗಿ 1-2 ಕೋಟಿ ರೂಪಾಯಿ ಗುತ್ತಿಗೆದಾರ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮುಗಿಸಿದಾನ, ಸರ್ಕಾರ ಕೆಲಸ. ಆ 2 ಕೋಟಿ ರೂಪಾಯಿನ ಬ್ಯಾಂಕಿನ ಮೂಲಕವೋ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು 1% ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದ ಬಡ್ಡಿ ಬೀಳ್ತೈತಿ ಇವತ್ತು. ಅಂದರೆ 2 ಕೋಟಿ ತಿಂಗಳ ಒಂದು 2 ಲಕ್ಷ ರೂಪಾಯಿ ಅವ ಬಡ್ಡಿ ಕಟ್ಟಬೇಕು. ಆ 2 ಕೋಟಿ ಕೆಲಸ ಮುಗಿಸಿದಾನ, ಎಲ್ಲ ಫೈನಲ್ ಬಿಲ್ಲು ಅಕೌಂಟ್ ಸೆಕ್ಷನ್ದಾಗ ಅದಾವ. ಅದು ಒಂದೇ ಟೈಮ್ದಲ್ಲಿ 2 ಕೋಟಿ ಬತ್ತಂದ್ರೆ ಅವ ಸೇಫ್ ಆಗ್ತಾನೆ. ಈಗ ಯಾವ ರೀತಿ ಬಿಲ್ ಬರ್ತೈತೆ ಅಂದ್ರೆ ಆ 2 ಕೋಟಿ ಹಣ ಮುಟ್ಟು ಮ್ಯಾಗ ಬರ್ತಂದ್ರೆ ಒಂದು 5-6 ತಿಂಗಳಿಗೆ ಒಮ್ಮೆ 2 ಕೋಟಿಗೆ 5%, 3% ಬರ್ತೈತೆ. ಒಬ್ಬ ಗುತ್ತಿಗೆದಾರನ ಎಕ್ಸಾಂಪಲ್ ಆಗ್ತಾನೆ ಇವತ್ತು. ಅಂದರೆ 2%, 2 ಕೋಟಿಗೆ 1% ಬಂದ್ರೆ 2 ಲಕ್ಷ ಬರ್ತೈತೆ. 5-6 ತಿಂಗಳಿಗೆ ಒಮ್ಮೆ ಬರ್ತದೆ. 2 4 ಲಕ್ಷ ಬರ್ತೈತೆ. 5 ತಿಂಗಳಿಗೆ 5 ಲಕ್ಷ ಬಡ್ಡಿ ಆಗಿರ್ತೈತೆ. ಅಂದರೆ ನಾವು ಬರ್ತಕ್ಕಂಥ ಏನು ಬಿಲ್ ಬರ್ತಕ್ಕಂಥ ಹಣ ಅಲ್ಲಿ ಇಲಾಖೆಯಲ್ಲಿ ಖಾಲಿ ಹಾಕತ್ ಹೊಂಟೈತಿ. ಇಲ್ಲಿ ಬಡ್ಡಿನೂ ಪರಿಪೂರ್ಣ ತುಂಬಲಾರ್ದ ಅವನ ಸಾಲ ಅದೇ ರೀತಿ ಉಳ್ದೈತಿ. ಸರ್ಕಾರ ಬೇಗನೆ ಒಂದೇ ಟೈಮ್ ಅಮೌಂಟ್ ಕೊಟ್ರಂದ್ರೆ ಅವ್ರು ಸೇಫ್ ಆಗ್ತಾರೆ. ಇದು ಎಲ್ಲ ರೋಡ್ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕುಡಿಯೋ ನೀರು. ಸರ್, ಕುಡಿಯೋ ನೀರಿಗೆ ಹೆಂಗಿರ್ತದೆ ಅಂದ್ರೆ ಪೇಮೆಂಟ್ ಸಿಸ್ಟಮ್ ನಾನು ಕೂಡ ಭಾಳಷ್ಟು ಅಬ್ಸರ್ವ್ ಮಾಡಿದಾಗ ಕಳೆದ 20-30 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಇಲಾಖೆಗಳಲ್ಲಿ ಪೇಮೆಂಟ್ ತೊಂದರೆ ಹಾಕಿರ್ಬೋದು, ಗುತ್ತಿಗೆ ಸ್ವಲ್ಪ ಟೈಮ್ ಆಗ್ತಿತ್ತು. ಕುಡಿಯೋ ನೀರಿಗೆ ಯಾಕೆ ಇದು ಜೀವ ಜಲಧಾರೆ, ಇದಕ್ಕೆ ತುರ್ತು ಆಗಿಂದಾಗಲೇ ಪೇಮೆಂಟ್ ಕೊಡ್ತಕ್ಕಂಥದ್ದು ನಡೀತಕ್ಕಂಥದ್ದು. ಈ ವಿಜಾಪುರ ಜಿಲ್ಲೆಯಲ್ಲಿ ಸುಮಾರು 40 ಮಲ್ಟಿವಿಲೇಜ್ ಸ್ಕೀಮ್ಗಳು ಅದಾವ. ಅವತ್ತು ಮೇಂಟೆನೆನ್ಸ್ ಇರ್ತೈತಿ. ಸುಮಾರು ಅದು ಟೆಂಡರ್ ಹೆಂಗೆ ಕರೀತಾರೆ ಅಂದ್ರೆ 5 ವರ್ಷಕ್ಕೊಮ್ಮೆ ಕರಿತಿರ್ತಾರೆ. 5 ವರ್ಷ ಟೆಂಡರ್ ಗುತ್ತಿಗೆದಾರ ಫಿಕ್ಸ್ ಆದಂದ್ರೆ 5 ವರ್ಷ ಅವನೇ ಇರ್ತಾನೆ. ಅವ 5 ವರ್ಷ ಅವ ಏನು ಮಾಡಬೇಕು, ಆ ಮೇಂಟೈನ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಇರ್ತಾರೆ. 20 ಜನ 30 ಜನ ಲೇಬರ್ ಇರ್ತಾರೆ. ತಿಂಗಳ ಅವ್ರಿಗೆ ಪೇಮೆಂಟ್ ಕೊಡಬೇಕು. ನೀರು ಶುದ್ಧೀಕರಣಕ್ಕಾಗಿ ಅಲಮ್ ಹಾಕಬೇಕು, ಬ್ಲೀಚಿಂಗ್ ಪೌಡರ್ ತಂದು ತರಬೇಕು. ಅದಕ್ಕೆ ಈ ರೀತಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಮಂತ್ಲಿ. ಅದಕ್ಕೆ ಪೇಮೆಂಟ್ 2 ತಿಂಗಳು ಕೊಡಬೇಕು. ಅದಕ್ಕೆ ಕಳೆದ 5 ವರ್ಷದಿಂದ ಗುತ್ತಿಗೆದಾರ ಅದಾರ, 3 ವರ್ಷದಿಂದ ಅದಾರ. ಈಗ ಉದಾಹರಣೆ ತೊಗೊಂಡ್ರೆ 5 ವರ್ಷದಿಂದ ಗುತ್ತಿಗೆದಾರ ಈ ಕೆಲಸ ಮುಗಿದೈತೆ. ಅವ್ರು ಕಂಡೀಷನ್ ಮುಗಿದು ಮತ್ತೊಮ್ಮೆ ಟೆಂಡರ್ ಕರೆದಾರ. ಈಗ ಆ ಹಳೇ ಟೆಂಡರ್ ಕೆಲಸ ಮಾಡಿದವ ಕಳೆದ 2 ವರ್ಷದಿಂದ ಮೊದಲು 3 ವರ್ಷ ಸರಿಯಾಗಿ ಪೇಮೆಂಟ್ ತೊಗೊಂಡ.